ಕುರಿತಾಗಿರುತ್ತೆ, ಇನ್ನೊಬ್ಬ ತಮಗೆ ಆಶ್ರಯ ನೀಡಿದಂತ ರಾಜನನ್ನು ಕುರಿತದ್ದಾಗಿರುತ್ತೆ. ಇದು ಬಿಟ್ಟು ಸಾಮಾನ್ಯ ವ್ಯಕ್ತಿಯನ್ನ ಅಥವಾ ಸಾಮಾನ್ಯ ವಿಚಾರವನ್ನ, ಸಾಮಾನ್ಯ ವಸ್ತುವನ್ನ ತೆಗೆದುಕೊಂಡು ಯಾರು ಕೃತಿಯನ್ನ ರಚನೆಗಳನ್ನು ಮಾಡ್ತಿರ್ಲಿಲ್ಲ. ಮತ್ತೆ ಸಾಹಿತ್ಯ ಅಂದ್ರೆ ಅದು ಕಾವ್ಯ ಅಂತ ಹೇಳಿದ್ರೆ ಅದರಲ್ಲಿ ಇಷ್ಟು ವರ್ಣನೆಗಳಿರ್ಬೇಕು, 18 ವರ್ಣನೆಗಳು ಕಡ್ಡಾಯವಾಗಿರ್ಬೇಕು, ಅಲಂಕಾರ, ಛಂದಸ್ಸು, ಈ ತರ ಏನೋ ಸಾಕಷ್ಟು ಕಟ್ಟುಪಾಡುಗಳು ಇರ್ತಾ ಇತ್ತು. ಆದ್ರೆ ಪಾಶ್ಚಾತ್ಯರ ಪ್ರೇರಣೆಯಿಂದ ನಮ್ಮಲ್ಲಿ ಏನು ಹೊಸಗನ್ನಡ ಸಾಹಿತ್ಯ ಅಂತ ಬಂತು, ಆಗ ಮೊದಲಿಗೆ BM ಶ್ರೀ ಅವರು ಸಾಕಷ್ಟು ಇಂಗ್ಲಿಷ್ ಕವಿತೆಗಳನ್ನ, ಒಂದು 60 ಇಂಗ್ಲಿಷ್ ಕವಿತೆಗಳನ್ನ ಕನ್ನಡಕ್ಕೆ ಅನುವಾದಿಸಿ ಕಾವ್ಯ ಅಂದ್ರೆ ಈ ರೀತಿಯಲ್ಲಿ ರಚನೆ ಮಾಡಬಹುದು ಅಂತ ಹೇಳಿ ಭಾವಗೀತೆ ಎನ್ನುವ ಹೆಸರಿನಲ್ಲಿ ಪ್ರಾರಂಭಿಸಿದ್ರು. ಆ ಹೊಸಗನ್ನಡದಲ್ಲಿ ನವೋದಯ ಕಾಲ ಅಂತ ಹೇಳಿ ಕರಿತೀವಿ, ಅದು ಸುಮಾರು 1914ರಿಂದ 1940ರವರೆಗೆ, 1914ರಲ್ಲಿ ಪ್ರಾರಂಭ ಮಾಡಿ 24ರಲ್ಲಿ ಉತ್ಕೃಷ್ಟ ಸ್ಥಿತಿ, ಸುಮಾರು 1940ರವರೆಗೆ ಎಂತಹ ಅದ್ಭುತವಾದಂತಹ ಸುದ್ದಿಯನ್ನ ಕಂಡುಕೊಡುದು ಅಂತ ಹೇಳಿದ್ರೆ ಅವೆಲ್ಲ ಬರೀ ಕನಸುಗಳು, ಆಧ್ಯಾತ್ಮ, ಬದುಕಿನ ಬಗ್ಗೆ ಉತ್ಸಾಹ, ಒಂದು ಪ್ರಕೃತಿ ಪ್ರೇಮ, ಈ ರೀತಿ ಸಾಕಷ್ಟು ಮಧುರವಾದ ಅನುಭವಗಳನ್ನ ಕಟ್ಕೊಡುವಂತಹ ಕಾವ್ಯಗಳಾಗಿವೆ. ಆದ್ರೆ 1942ರ ಹೊತ್ತಿಗೆ ದೇಶದಲ್ಲಿ ಒಳಗೊಳಗೆ ಜನಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯದ ಬಗೆಗಿನ ಮತ್ತು ಅದಕ್ಕೋಸ್ಕರ ಮಾಡಬೇಕಾದ ಕ್ರಾಂತಿಯ ಬಗೆಗಿನ ಒಂದು ಒಳ ತೋಟಿ, ಒಂದು ತೊಳಲಾಟ ಜನಗಳ ಅಂತರಂಗದಲ್ಲಿ ಆಗಲೇ ಒಗೆಯಾಡೋದಕ್ಕೆ ಪ್ರಾರಂಭ ಆಗಿದೆ. ನಿಮಗೆಲ್ಲರಿಗೂ ಬಹುಶಃ ಸ್ವಾತಂತ್ರ್ಯ ಹೋರಾಟ ಇವುಗಳ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕೆಂದ್ರೆ ಏನಾದ್ರೂ ಸ್ವತಂತ್ರ ಭಾರತದಲ್ಲಿ ಹುಟ್ಟಿದವರಾಗಿರೋದ್ರಿಂದ, ನೀವೇ ಏಕೆ, ನಾವು ಕೂಡ ಸ್ವತಂತ್ರ ಭಾರತದಲ್ಲೇ ಹುಟ್ಟಿದವರಾದ್ರಿಂದ ಸ್ವಾತಂತ್ರ್ಯದ ಹೋರಾಟಗಳು ಎಷ್ಟು ತೀವ್ರವಾಗಿತ್ತು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರೋ ಸಾಧ್ಯತೆನೇ ಇಲ್ಲ. ಆದ್ರೆ ಇವತ್ತು ನಮ್ಮಲ್ಲಿ ಬಂದಿರುವಂತಹ ಸಾಕಷ್ಟು ವಿದೇಶಿ ಕಂಪನಿಗಳ ಪರಿಣಾಮದಿಂದಾಗಿ ಗೊತ್ತಿಲ್ಲ, ಇನ್ನೊಂದು 20-30 ವರ್ಷಗಳ ನಂತರ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ನಿಮ್ಮ ತಲೆಮಾರಿನಲ್ಲಿ ಎದುರಿಸಬೇಕಾದ ಸಂದರ್ಭ ಬಂದರೂ ಬರಬಹುದು, ಹೇಳೋದಕ್ಕೆ ಸಾಧ್ಯ. ಆ ಸ್ವಾತಂತ್ರ್ಯ ಹೋರಾಟದ ಭಾವ ಜನಗಳ ಅಂತರಂಗದಲ್ಲಿ ಹೇಗೆ ಒಗೆಯಾಡ್ತಾ ಇತ್ತು ಅಂತ ಹೇಳಿದ್ರೆ, ಇದು ಪ್ರಮುಖವಾಗಿ ಸಾಹಿತ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡಿ. ಅಂದ್ರೆ ದೇಶದಲ್ಲಿರುವಂತಹ ಬಡತನದ ಸಮಸ್ಯೆಗಳು, ಮತ್ತೆ ಶೋಷಣೆ, ಆರ್ಥಿಕ ಸಮಸ್ಯೆಗಳು, ಮತ್ತೆ ಮೌಢ್ಯ ನಂಬಿಕೆಗಳನ್ನ ಹೋಗಲಾಡಿಸಬೇಕು ಅನ್ನುವಂತಹ ತುಡಿತ, ಇವೆಲ್ಲವೂ ಕೂಡ, ಮತ್ತೆ ಸ್ವಾತಂತ್ರ್ಯದ ಬಗೆಗಿನ ತೀವ್ರತರನಾದಂತಹ ಹೋರಾಟ, ಜನಗಳು ಕೇವಲ ಕನಸುಗಳಲ್ಲೇ ಬದುಕ್ತಾ ಇರುವಂತಹ ಒಂದು ಕುಂಭತನ, ಇವೆಲ್ಲವನ್ನೂ ಕೂಡ ಗುರುತಿಸಿ ಒಂದು ಹೊಸ ಚಳುವಳಿ ಉಟ್ಕೊಡ್ತು. ಕಾರ್ಲ್ ಮಾರ್ಕ್ಸ್, ಲೆನಿನ್ ಇಂತಹವರ ಪ್ರಭಾವದಿಂದ ಉಟ್ಕೊಂಡಂತ ಈ ಚಳುವಳಿಯನ್ನು ನಾವು ಪ್ರಗತಿಶೀಲ ಚಳುವಳಿ ಅಂತ ಹೇಳಿ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ತೇವೆ. ಸುಮಾರು 1942ರಿಂದ 1952ರವರೆಗೆ ಇದು ಅತ್ಯಂತ ಉತ್ಕೃಷ್ಟವಾಗಿದ್ದಂತಹ ಕಾಲ. ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಬಂದಂತಹ ಕೆಲವು ಲೇಖಕರನ್ನ ನಾವು ಗುರುತಿಸ್ಕೊಳ್ಳೋದಾದ್ರೆ ಆನಕರು, ದಾರಾಸು, ಚದುರಂಗ, ಬಸವರಾಜ ಕಟ್ಟೀಮನಿ, ನಿರಂಜನ, ಹೀಗೆ ಸಾಕಷ್ಟು ಜನರನ್ನ ಗುರುತಿಸ್ಕೊಳ್ತಾ ಹೋಗ್ತೀವಿ. ಅವರಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಸಾಹಿತ್ಯ ಪರಿಷತ್ತರವರು ಬಸವರಾಜ ಕಟ್ಟೀಮನಿಯವರ ಟ್ರಸ್ಟ್ ಅವರ ಜೊತೆ ಸಹಯೋಗದಲ್ಲಿ ಏರ್ಪಡಿರುವಂತಹ ಈ ಬಸವರಾಜ ಕಟ್ಟೀಮನಿಯವರ ಬಗೆನ ಒಂದು ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಬಸವರಾಜ ಕಟ್ಟೀಮನಿಯವರು ಅತ್ಯಂತ ಹರಿತವಾದಂತಹ ಶೈಲಿಗೆ, ಅಂದ್ರೆ ಮಾತಿನಲ್ಲೇ ಚಾಟಿ ಇದೆ ಎನ್ನುವಂತಹ ಹರಿತವಾದ ಶೈಲಿಗೆ ಪ್ರಸಿದ್ಧರಾದಂಥವರು. ಇವರನ್ನ ಕುಂದರ ನಾಡಿನ ಕಂದ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಂಥವ್ರು ಬಸವರಾಜ ಕಟ್ಟೀಮನಿಯವರು. ಬಹುಶಃ ಮುಂದಿನ ತಿಂಗಳು 5ನೇ ತಾರೀಕು ಈ ಸಾಹಿತ್ಯ ಪರಿಚಾರಕನ ಬಗೆಗಿನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತೊಂದು ಸೂಕ್ತವಾದಂತಹ ಅರ್ಥ ಇರ್ತಿತ್ತು ಏನೋ. ಯಾಕೆಂದ್ರೆ 1919 ಅಕ್ಟೋಬರ್ 5ರಂದು ಇವರು ಜನಿಸಿದಂಥವ್ರು. ಬಸವರಾಜ ಕಟ್ಟೀಮನಿಯವರು ಮಲಾಮರಡಿ ಅನ್ನುವಂಥ ಗೋಕಾಕ್ ತಾಲೂಕಿನ ಮಲಾಮರಡಿ ಎನ್ನುವಂತ ಊರಿನಲ್ಲಿ ಅಕ್ಟೋಬರ್ 5, 1919ರಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಅಣ್ಣಪ್ಪ ಅಂತ ಹೇಳಿ, ತಾಯಿ ಬಾಳವ್ವ. ಕಟ್ಟೀಮನಿಯವರು ಹುಟ್ಟಿದ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಆಗತಾನೆ ಅಲ್ಲಿ ದೇಶದಲ್ಲಿ ಸಣ್ಣ ಸಣ್ಣ ಕ್ರಾಂತಿಗಳು ಪ್ರಾರಂಭವಾಗಿ ಬೆಳವಣಿಗೆ ಆಗ್ತಾ ಇದ್ದಂತಹ ಕಾಲ. ಇವರು ಗೋಕಾಕ್ ಸೇರಿದ ಹಾಗೆ ಸುಲದಾಳ, ಚಿಕ್ಕೋಡಿ, ನಿಪ್ಪಾಣಿ, ಬೆಳಗಾವಿ ಇಲ್ಲೆಲ್ಲ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ. ನಂತರ ಬೆಳಗಾವಿಯ ಜಿಂಜಿಗಿಲಿಗಿ ಹಡ್ಡಾಳ ಅನ್ನುವಂತಹ ಶಾಲೆಯಲ್ಲಿ ಪ್ರೌಢಶಾಲೆ ಶಿಕ್ಷಣವನ್ನ ಮಾಡ್ತಾರೆ. ಅದರ ಜೊತೆಗೆ ಅವರು ಕೆಲವು ಕಾಲ ಪುಣೆಯಲ್ಲಿಯ ಧನರಾಜಗಿರಿ ಎನ್ನುವಂತಹ ಶಾಲೆಯಲ್ಲಿ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ಪೂರೈಸ್ತಾರೆ. ನೀವು ಕಾರಂತರ ಬಗ್ಗೆ ಓದುವಾಗ